ಲೇಟಾಗಿ ಬರಲಿಲ್ಲ. ಅಲ್ಲಿ ಕಾರ್ ರ್ಯಾಲಿ ಇತ್ತು, ಬೈಕ್ ರ್ಯಾಲಿ ಇತ್ತು. ಜನಗಳು ಸ್ವಲ್ಪ ದೂರ ಹೋಗುವಾಗ ಬ್ರೇಕ್ ಬಿಟ್ಟಿರ್ತಾರೆ, ಹಿಲ್ಸ್ ಬೈಕ್ ನಿಲ್ಸು. ನಮಗೆ ಸ್ವಲ್ಪ ನಮ್ಮ ಮಾತಾಡಿಸ್ತಾ ನನಗೆ ಜಾಸ್ತಿ ಮಾತಾಡ್ತಿದ್ರೆ ಬೇಜಾರು ಮಾಡಿಸ್ತಾ ಅವಾಗ ಸ್ವಲ್ಪ ಬ್ರೇಕ್ ಕಂಡು ಅದು ನಮಗೂ ಅಭಿಮಾನಿಗಳಿಗೆ ಇರುವ ಒಂದು ಸಂಬಂಧ. ಯಾಕಂದ್ರೆ ಅವ್ರಿಗೆ ಗೊತ್ತು ಶಿವಮೊಗ್ಗ ಅದು ಪ್ರೀತಿ ವಿಶ್ವಾಸ ಅದು. ಯಾಕಂದ್ರೆ ಪ್ರೀತಿ ವಿಶ್ವಾಸ ಮಧ್ಯೆ ಪಾಲಿಟಿಕ್ಸ್ ಬರಲ್ಲ, ಬಾಂಧವ್ಯ ಯಾರು ಗೊತ್ತು ಅವ್ರಿಗೆ. ನಮಗೂ ಬೇಜಾರಾಗುತ್ತೆ, ಆಗ ಇಲ್ಲ ತಮಾಷೆ ಮಾಡ್ಕೊಂಡು ಬಂದು ಊರ್ನಾಗ ಬಟ್ ಇವೆಲ್ಲ ಇದು ಕಾಯ್ತಾ ಇಲ್ಲ. ಆಮೇಲೆ ಪಾಪ ಯಾರೋ ಈ ಮೀಡಿಯಾದು ಸ್ವಲ್ಪ ಕೇಳಿ ವಯಸ್ಸು ಕೇಳಿ ಸಾರಿ ಸರ್ ಟೈಮ್ ಆಗ್ಬಿಡ್ತು ಹೋಗ್ಬೇಕು, ಎಲ್ಲರೂ ಕಾಯ್ತಾ ಇದ್ದಾರೆ ಆಗಿನ ಟೈಮ್ ಆಗುತ್ತೆ. ಅವ್ರಿಗೂ ಸಾರಿ, ನೀವು ಬೇಜಾರು ಮಾಡ್ಕೊಬೇಡಿ. ನನಗೆ ಯಾವ ಮೀಡಿಯಾದಲ್ಲಿ ನಾನು ಹಂಗೆ ಆನ್ಸರ್ ಮಾಡಿ ಹೋಗಲ್ಲ, ಸ್ವಲ್ಪ ಅರ್ಜೆಂಟ್ ಇದ್ದು ನಮ್ಮದು ದಯವಿಟ್ಟು ಕ್ಷಮಿಸಿ. ಫಸ್ಟು ಕಾಂಗ್ರೆಸ್ ಪಕ್ಷಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಇದರ ಎಲ್ಲ ಮುಖ್ಯಸ್ಥರಿಗೆ, ನಮ್ಮ ಎಂ ಪಿ ಸೀಟ್ಗೆ ಇದನ್ನು ಆಯ್ಕೆ ಮಾಡಿದ್ದು ತುಂಬ ಥ್ಯಾಂಕ್ಸ್. ಯಾಕಂದರೆ ನಮಗೂ ತುಂಬ ಆಸೆ ಇತ್ತು. ಪ್ರೀವಿಯಸ್ ಒಂದು 2014 ಒಂದು ಎಲೆಕ್ಷನ್ ಮಾಡೋದು, ಅದ್ರಲ್ಲಿ ಸೋತೆ ಪರವಾಗಿಲ್ಲ. ಯಾಕಂದರೆ ಮನುಷ್ಯರಲ್ಲಿ ಸೋಲು ಗೆಲುವು ಸಹಜ. ಸೋತ ಮೇಲೆ ಮನುಷ್ಯ ಎದ್ದೇಳಿರ್ತಾರೆ. ಯಾಕಂದರೆ ಸೋಲನ್ನು ಬರೀ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ವರ್ಲ್ಡ್ ಏನೇನು ಕಾಂಪಿಟೇಷನ್ಸ್ ಇಂದ ಬರುತ್ತೋ, ಅಥ್ಲೆಟಿಕ್ಸ್ ಇರ್ಬೋದು, ರೇಸ್ ಇರ್ಬೋದು, ಒಬ್ಬ ಕಾಂಪಿಟೇಟರ್ ಇರಲೇಬೇಕು, ಅವ್ರ ಅಗೇನ್ಸ್ಟ್ ನಾವು ಹೋಗ್ಲೇಬೇಕು, ಗೆಲ್ಲಲೇಬೇಕು, ಇಲ್ಲ ಸೋಲ್ಲೇಬೇಕು. ಒಬ್ಬ ಸೋತಾಗ ಒಬ್ಬ ಗೆಲ್ಲುತ್ತಾರೆ. ಸೊ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿತ್ತು. ಅವಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ನಮ್ಮದು. ಇವರೆಲ್ಲ ಏನು ಮಾಡ್ತಾರೆ, ಮೋದಿ ಬಂದ ಪಾಪ ಅಷ್ಟು ಕಷ್ಟಪಡ್ಕೊಂಡು ಬೆಳೆದು ಗೋಪಾಲಕೃಷ್ಣ ಬಂದು ಭಾಷಣ ಮಾಡೋದು, ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಫ್ಯೂಚರ್ಗೆ ಪಾಪ ಜನಗಳ ಜೊತೆ ಅಲ್ಲ ಅವ್ರ ಪ್ರಕಾರ ನಾವು ಹೋಗೋದು, ಅವ್ರ ಮನೆಗೆಲ್ಲ ಊಟಕ್ಕೆ ಹೋಗೋದು, ಟೀ ಕುಡಿಯೋದು, ಒಂಥರ ಅದರಲ್ಲಿ ಒಂದು ಬಾಂಧವ್ಯ ಬೆಳೆಯುತ್ತೆ. ನಮ್ಮ ಬೇಜಾರಾದ್ರೆ ಪಾಪ ಇನ್ನೊಬ್ಬರು ಮನೆಗೆ ಹೋಗಿ ತಿಂದಾಗ ಅವ್ರನ್ನಪ್ಪ ಶಿವರಾಜ್ ಕುಮಾರ್ ಬಂದ್ರು ಮನೆಗೆ, ಮಧುರವ್ರು ಬಂದ್ರು ಮನೆಗೆ, ಗೀತವ್ರು ಬಂದ್ರು ಮನೆಗೆ, ನಮ್ಮ ಮನೆಗೆ ಊಟ ಮಾಡೋದು, ನೀರು ಕುಡಿದು ಸಾಕು. ಅದೇ ಪ್ರೀತಿ. ಪೊಲಿಟಿಕ್ಸ್ ಏನಿಲ್ಲ, ಇದು ಮಾಡ್ತಾ ಕೆಲಸ ಮಾಡ್ತಾ ಇದ್ರೆ ಅದೇ ಕೆಲಸ, ಏನೇನಿಲ್ಲ. ಇಲ್ಲ ಇದು ಮಾಡ್ತೀವಿ ಇದು ಮಾಡ್ತೀವಿ ಏನು ಪೋಸ್ಟ್ ಕೊಡ್ಬೇಕಾಗಿಲ್ಲ. ಏನು ಬೇಕು ಅಂತ ಕೇಳಿದ್ರೆ ಮಾಡೋ ಜವಾಬ್ದಾರಿ ನಮ್ಗೆ ಇರಬೇಕು, ಅವನ ಉದ್ದೇಶ. ಅದೇನು ಬಂದು ಓದ್ಕೊಂಡು ಇಷ್ಟೆಲ್ಲ ಇದೆ ಅದನ್ನು ಜನಗಳಿದ್ದವರು ಪ್ರಜೆಗಳಿದ್ದವರು ಬಂದು ಏನು ರಾಜರ ಆಗಿನ ಕಾಲ ಹೇಳ್ತಾರೆ ಕಷ್ಟಗಳು ಆ ರೀತಿ ಮತ್ತೆ ಸರ್ ಇದೆ. ಇದಾಗುತ್ತಾ ಇಲ್ವಾ ಸುಮ್ಮನೆ ಹೇಳ್ಬಿಡ್ರಿ. ಸುಮ್ಮನೆ ಆಗತ್ತೆ ಇಲ್ಲ, ಭರವಸೆ ಕೊಡೋದು ಆಗಲ್ಲ ಇಲ್ಲ. ಒಂದು ಸಾಂಗ್ ಇದೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ. ಸೊ ಇದೀವಿ ನಾನು ಹೇಳಿದೆ, ಧೈರ್ಯ ಹೋಗ್ಬೇಕು, ಮಾತಾಡಬೇಕು, ಭರವಸೆ ಹುಟ್ಟಿಸ್ಬೇಕು. ಯಾಕಂದ್ರೆ ಎಲ್ಲ ಕೇಳ್ಬೋದು ಏನು ಎಕ್ಸ್ಪೀರಿಯನ್ಸ್ ಇದೆ, ಏನು ಮಾಡ್ತಾರೆ. ಇಲ್ಲ, 38 ವರ್ಷ ಸಂಸಾರ ಮಾಡಿ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ? ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಶಕ್ತಿಧಾಮದಲ್ಲಿ ಇನ್ನೊಂದು ತಾಯಿಯಾಗಿ, ನಮ್ಮ ತಾಯಿ ಸಾಧ ತಾಯಿಯಾಗಿ, ರಾಜ್ಕುಮಾರ್ ಸೊಸೆಯಾಗಿ, ಶಿವರಾಜ್ ಕುಮಾರ್ ಹೆಂಡತಿಯಾಗಿ. ನನ್ನ ಕೆಲಸ ಮಾಡೋದು ಬಹಳ ಕಷ್ಟ, ಅದೊಂದು ಅವ್ರ ಕೆಲಸ ಸಾಧ್ಯ ಇಲ್ಲ. ಸೊ ಅದೆಲ್ಲ ತಾಳ್ಕೊಂಡು ಮಾಡ್ಕೊಂಡ್ರೆ ಇದಕ್ಕಿಂತ ಏನೇನು ಬೇಕು ಎಕ್ಸ್ಪೀರಿಯನ್ಸ್. ಲೈಫೇ ಒಂದು ಎಕ್ಸ್ಪೀರಿಯನ್ಸ್. ತಾಳಿದಾರೆ 58 ವರ್ಷ 61 ವರ್ಷ ಅವ್ರಿಗೆ ಗೊತ್ತು. ಜೀವನದಲ್ಲಿ ಸಾಕಷ್ಟು ನೋಡಿದ್ದಾರೆ. 38 ವರ್ಷ ನಮ್ಮ ಮದುವೆ ಆಗಿ ಇವತ್ತು ಸ್ಟ್ರಾಂಗ್ ಆಗಿದ್ದೀರ ಅಂದ್ರೆ ಅದೇ ಒಂದು ಬಾಂಡ್. ಯಾವಾಗ ಒಂದು ಫ್ಯಾಮಿಲಿಯಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿದ್ರು ಒಂದು ಹೇಳಿ, ಶಿ ವಿಲ್ ಬಿ ದ ಪರ್ಫೆಕ್ಟ್ ವುಮನ್ ಫಾರ್ ಎನಿಥಿಂಗ್ ಟು ಸರ್ವ್ ಇನ್ ದ ಸೊಸೈಟಿ. ಅವರ ತಾಕತ್ತಿರುತ್ತೆ. ಯಾಕಂದ್ರೆ ಭೂತಾಯಿ ಹೆಣ್ಣು ಓದಿಸ್ತೀವಿ, ಇಡೀ ಭೂತಾಯಿ ನಮ್ಗೆಲ್ಲರ ಭಾರ ಹೋಗ್ತಾಳೆ. ಒಂದ್ಸರಿ ಅವ್ರನ್ನ MP ಮಾಡಿ ಆ ಭಾರ ಮಾಡಿಸ್ಬಾರ್ದು. ಅದು ಮಾಡದೆ ಹೋಗಿ ನಾವೇನಿದೆ ಹೇಳಿ, ಹೆಣ್ಮಕ್ಳು ಅಷ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದು ಎಲ್ಲ ಹೆಣ್ಮಕ್ಳು ಸೇರ್ಬೇಕಿದ್ರು. ಅವ್ರು ಏನ್ ಕೆಲಸ ಮಾಡಿದ್ರೆ ಹೇಳಿ, ಬರೀ ಅಡುಗೆ ಮಾಡೋದಷ್ಟು ಈಸಿ ಅಲ್ಲ ಸರ್. ಅದಕ್ಕೆ ಕರೆಕ್ಟ್ ಉಪ್ಪು ಹಾಕ್ಬೇಕು, ಕರೆಕ್ಟ್ ಖಾರ ಹಾಕ್ಬೇಕು, ಈರುಳ್ಳಿ ಕತ್ತಿಸ್ಬೇಕು, ಟೊಮೆಟೊ ಹಾಕ್ಬೇಕು, ವೆಜಿಟೇಬಲ್ ಹಾಕ್ಬೇಕು, ಕಷ್ಟಪಟ್ಟು ಕೆಲಸ ಮಾಡ್ಕೊಳ್ತೀವಿ. ಏನು ಸರ್ ಬರಿಬೇಡಿ ಸರ್, ಇಷ್ಟೆಲ್ಲ ಮಾಡೋದು ಅವ್ರ ಜ್ಞಾಪಕ ಇಟ್ಕೊಂಡು ಗಂಡ ಕಷ್ಟಪಟ್ಟು ಬರ್ತಾನೆ, ಇಲ್ಲ ಅನ್ನ ಕಷ್ಟಪಟ್ಟು ಬರ್ತಾನೆ.
ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ಅವ್ನು ಹೇಳಿ ನೋಡ್ತಾರೆ ಅಂದರೆ ಖಂಡಿತ ಸೊಸೈಟಿಯ ಎಲ್ಲ ಸಮಸ್ಯೆಗಳು ಅವ್ರು ಒಳ್ಳೆ. ಯಾಕೆಂದ್ರೆ ಭೂಮಿ ತಾಯಿಗೆ ಆ ಒಂದು ಭಾರ ಇದೆ, ಆ ಹೆಣ್ಣಿಗೆ ಒಂದು ತಾಕತ್ತಿದೆ. ಯಾಕಂದ್ರೆ ಇವತ್ತು ಮದುವೆ ಹೇಳಿದಾಗ ನಾವು ಗೀತನೆ ಮದುವೆ ಆಗಿದ್ದೀವಿ 100% ಈ ಸಲ ಅವ್ರನ್ನ ಖಂಡಿತ ಕೆಲಸ ಯಾಕಂದ್ರೆ ಇವೆಲ್ಲ ಮಾತಾಡೋ ರೀತಿ ನೋಡಿದ್ರೆ ನನಗೆ ಅದೇ ಅನಿಸುತ್ತೆ. ನಾವು ಬರ್ತಾ ಇರ್ತೀನಿ ನಮಗೂ ನನ್ನ ಪ್ರೀತಿ ಇಂಪಾರ್ಟೆಂಟ್ ಸ್ವಾಮಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು 4-5 ದಿನ ಬಿಟ್ಟು ಬಂದವರು ಬೇಜಾರು ಮಾಡ್ಕೊಬೇಡಿ. ನಾ ಇಲ್ಲ ಅಂದ್ರೂ ಗೀತೆ ನಿಂತರೆ ನಾನು ಹೇಳ್ತೀನಿ. ಸೊ ಅವ್ರು ಮಾತಾಡಿದ್ರೆ ನಾನು ಹೇಳ್ತೀನಿ, ಬೇರೆ ಇದರಲ್ಲಿ ನಾನು ಹೇಳ್ತೀನಿ ಆ ಮಾತು. ಬಟ್ ನಾನು ಆದಷ್ಟು ಬೇಗ ಎಲ್ಲ ಟೈಮಲ್ಲಿ ಇರ್ತೀನಿ ಅವ್ರ ಜೊತೆ, ಎಲ್ಲ ಊರಿಗೂ ಬರ್ತೀನಿ. ಇದು ನನ್ನ ಪ್ರಾಮಿಸ್. ದಯವಿಟ್ಟು ಒಂದರ ಅವಕಾಶ ಕೊಡಿ ನೋಡಿ. ಅವ್ರು ಕೆಲಸ ಮಾಡ್ತಾರೆ ಆಮೇಲೆ ಹೇಳಿ, ನಾನು ನೋಡಿ ಅವ್ರನ್ನ ಏನು ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಡೆಯಲ್ಲೂ ಸಹ ಲೇಟಾಗಿ ಬರಲಿಲ್ಲ. ಅಲ್ಲಿ ಕಾರ್ ರ್ಯಾಲಿ ಇತ್ತು, ಬೈಕ್ ರ್ಯಾಲಿ ಇತ್ತು. ಜನಗಳು ಸ್ವಲ್ಪ ದೂರ ಹೋಗುವಾಗ ಬೇಕಿರುತ್ತೆ ಹಿಲ್ಸ್ ಬೈಕ್ ಹಿಲ್ಸ್. ನಮಗೆ ಸ್ವಲ್ಪ ನಮ್ಮ ಮಾತಾಡಿಸ್ತಾ ನನಗೆ ಜಾಸ್ತಿ ಮಾತಾಡ್ತಿದ್ರೆ ಬೇಜಾರು ಮಾಡಿಸ್ತಾ ಅವಾಗ ಸ್ವಲ್ಪ ಬೇಕಂಡು ಅದು ನಮಗೂ ಅಭಿಮಾನಿಗಳಿಗಿರೋ ಒಂದು ಸಂಬಂಧ. ಯಾಕಂದ್ರೆ ಅವ್ರಿಗೆ ಗೊತ್ತು ಶಿವನಿಗೆ ಅದು ಪ್ರೀತಿ ವಿಶ್ವಾಸ. ಅದು ಯಾಕಂದ್ರೆ ಪ್ರೀತಿ ವಿಶ್ವಾಸ ಮಧ್ಯೆ ಪಾಲಿಟಿಕ್ಸ್ ಬರಲ್ಲ, ಬಾಂಧವ್ಯ ಯಾವುದು ಗೊತ್ತು ಅವ್ರಿಗೆ. ನಮಗೂ ಬೇಜಾರಾಗುತ್ತೆ, ಆಗಿಲ್ಲ ತಮಾಷೆ ಮಾಡ್ಕೊಂಡು ಬಂದು ಊರಲ್ಲಿ. ಬಟ್ ಇವೆಲ್ಲ ಇದು ಕಾಯ್ತಾ ಇಲ್ಲ. ಆಮೇಲೆ ಯಾರು ಈ ಮೀಡಿಯಾದು ಸ್ವಲ್ಪ ಕೇಳಿ ವಯಸ್ಸು ಸಾರಿ ಸರ್ ಟೈಮ್ ಆಗ್ಬಿಟ್ಟು ಹೋಗ್ಬೇಕು, ಎಲ್ಲರೂ ಕಾಯ್ತಾ ಇದ್ದಾರೆ ಟೈಮ್ ಆಗುತ್ತೆ. ಅವ್ರಿಗೂ ಸಾರಿ, ನೀವು ಬೇಜಾರು ಮಾಡ್ಕೊಬೇಡಿ. ನಾನು ಯಾವ ಮೀಡಿಯಾದಲ್ಲಿ ನಾನು ಹಂಗೆ ಆನ್ಸರ್ ಮಾಡಿ ಹೋಗಲ್ಲ. ಸ್ವಲ್ಪ ಅರ್ಜೆಂಟ್ ಇದ್ದು ದಯವಿಟ್ಟು ಕ್ಷಮಿಸಿ. ಫಸ್ಟು ಕಾಂಗ್ರೆಸ್ ಪಕ್ಷಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಇದರ ಎಲ್ಲ ಮುಖ್ಯಸ್ಥರಿಗೆ, ನಮ್ಮ MP ಸೀಟ್ಗೆ ಗೀತನ್ನು ಆಯ್ಕೆ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನಮಗೂ ತುಂಬ ಆಸೆ ಇತ್ತು. ಪ್ರೀವಿಯಸ್ 2014 ಎಲೆಕ್ಷನ್ ಮಾಡೋದು, ಅದ್ರಲ್ಲಿ ಸೋತೆ ಪರವಾಗಿಲ್ಲ. ಯಾಕಂದರೆ ಮನುಷ್ಯರಲ್ಲಿ ಸೋಲು ಗೆಲುವು ಸಹಜ. ಸೋತ ಮೇಲೆ ಮನುಷ್ಯ ಅಡ್ಡಾಡ್ತಿರ್ತಾರೆ. ಯಾಕಂದರೆ ಸೋಲನ್ನು ಬರೀ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ವರ್ಲ್ಡ್ ಏನೇನು ಕಾಂಪಿಟೇಷನ್ಸ್ ಅಂತ ಬರುತ್ತೋ, ಅಥ್ಲೆಟಿಕ್ಸ್ ಇರ್ಬೋದು, ರೇಸ್ ಇರ್ಬೋದು, ಒಬ್ಬ ಕಾಂಪಿಟೇಟರ್ ಇರಲೇಬೇಕು. ಅವ್ರ ಅಗೇನ್ಸ್ಟ್ ನಾವು ಹೋಗ್ಲೇಬೇಕು, ಗೆಲ್ಲಲೇಬೇಕು, ಇಲ್ಲ ಸೋಲ್ಲೇಬೇಕು. ಒಬ್ಬ ಸೋತಾಗ ಒಬ್ಬ ಗೆಲ್ಲುತ್ತಾರೆ. ಸೊ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿತ್ತು. ಅವಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ನಮ್ಮದು. ಇವರೆಲ್ಲ ಏನು ಮಾಡ್ತಾರೆ, ಮೋದಿ ಬಂದ ಪಾಪ ಅಷ್ಟು ಕಷ್ಟಪಡ್ಕೊಂಡು ಬೆಳೆದು ಗೋಪಾಲಕೃಷ್ಣ ಬಂದು ಭಾಷಣ ಮಾಡೋದು, ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಫ್ಯೂಚರ್ಗೆ ಪಾಪ ಜನಗಳ ಜೊತೆ ಅಲ್ಲ ಅವ್ರ ಪ್ರಕಾರ ನಾವು ಹೋಗೋದು, ಅವ್ರ ಮನೆಗೆಲ್ಲ ಊಟಕ್ಕೆ ಹೋಗೋದು, ಟೀ ಕುಡಿಯೋದು, ಒಂಥರ ಅದರಲ್ಲಿ ಒಂದು ಬಾಂಧವ್ಯ ಬೆಳೆಯುತ್ತೆ. ನಮ್ಮ ಬೇಜಾರಾದ್ರು ಪಾಪ ಇನ್ನೊಬ್ರ ಮನೆಗೆ ಹೋಗಿ ತಿಂತಾರೆ. ಅವ್ರಿಗೆ ಪಾಪ ಶಿವರಾಜ್ ಕುಮಾರ್ ಬಂದ್ರು ಮನೆಗೆ, ಮಧುರವ್ರ ಮನೆಗೆ, ಗೀತವ್ರ ಬಂದ್ರು ಮನೆಗೆ, ನಮ್ಮ ಮನೆಗೆ ಊಟ ಮಾಡೋದು, ನೀರು ಕುಡಿದು ಸಾಕು. ಅದೇ ಪ್ರೀತಿ. ಪೊಲಿಟಿಕ್ಸ್ ಏನಿಲ್ಲ, ಇದು ಮಾಡ್ತಾ ಕೆಲಸ ಮಾಡ್ತಾ ಇದ್ರೆ ಅದೇ ಕೆಲಸ, ಏನೇನಿಲ್ಲ. ಇಲ್ಲ ಇದು ಮಾಡ್ತೀವಿ ಏನು ಪೋಸ್ಟ್ ಕೊಡ್ಬೇಕಾಗಿಲ್ಲ. ಏನ್ ಬೇಕು ಅಂತ ಕೇಳಿದ್ರೆ ಮಾಡೋ ಜವಾಬ್ದಾರಿ ನಮ್ಗೆ ಇರ್ಬೇಕು. ಅವನ ಉದ್ದೇಶ ಅದೇನು ಬಂದು ಓದಿದ್ರು ಇಷ್ಟೆಲ್ಲ ಇದೆ. ಅದನ್ನು ಜನಗಳಿದ್ದವರು ಪ್ರಜೆಗಳಿದ್ದವರು ಬಂದು ಏನು ರಾಜರ ಆಗಿನ ಕಾಲ ಹೇಳ್ತಾರೆ ಕಷ್ಟಗಳು ಆ ರೀತಿ ಬಂದ ಸರ್ ಇದೆ. ಇದಾಗುತ್ತಾ ಇಲ್ವಾ ಸುಮ್ಮನೆ ಹೇಳ್ಬಿಡ್ರಿ. ಸುಮ್ಮನೆ ಆಗತ್ತೆ ಇಲ್ಲ ಭರವಸೆ ಕೊಡೋದು ಆಗಲ್ಲ ಇಲ್ಲ. ಒಂದು ಸಾಂಗ್ ಇದೆ, ಆಗದು ಎಂದು ಕೈ ಕಟ್ಟಿ ಕುಡಿಸೋದು ಆಗದು ಎಂದು ಕೈ ಕಟ್ಟಿ ಕುಡಿತಾರೆ. ಸೊ ಇದೀವಿ ನಾನೇ ಹೇಳಿದೆ, ಧೈರ್ಯ ಹೋಗ್ಬೇಕು, ಮಾತಾಡಬೇಕು, ಭರವಸೆ ಹುಟ್ಟಿಸ್ಬೇಕು. ಯಾಕಂದ್ರೆ ಎಲ್ಲ ಕೇಳ್ಬೋದು ಏನು ಎಕ್ಸ್ಪೀರಿಯನ್ಸ್ ಇದೆ, ಏನು ಮಾಡ್ತಾರೆ. ಇಲ್ಲ, 38 ವರ್ಷ ಸಂಸಾರ ಮಾಡಿ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ? ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಶಕ್ತಿಧಾಮದಲ್ಲಿ ಇನ್ನೊಂದು ತಾಯಿಯಾಗಿ, ನಮ್ಮ ತಾಯಿ ಸಾಧ ತಾಯಿಯಾಗಿ, ರಾಜ್ಕುಮಾರ್ ಸೊಸೆಯಾಗಿ, ಶಿವರಾಜ್ ಕುಮಾರ್ ಹೆಂಡತಿಯಾಗಿ. ನನ್ನ ಮಾಡೋದು ಬಹಳ ಕಷ್ಟ, ಅದೊಂದು ಅವ್ರ ಕೆಲಸ ಸಾಧ್ಯ ಇಲ್ಲ. ಸೊ ಅದೆಲ್ಲ ತಾಳ್ಕೊಂಡು
ಅಂತಂದ್ರೆ ಇದಕ್ಕಿಂತ ಏನೇನು ಬೇಕು ಎಕ್ಸ್ಪೀರಿಯನ್ಸ್? ಲೈಫೇ ಒಂದು ಎಕ್ಸ್ಪೀರಿಯನ್ಸ್. ತಾಳಿದಾರೆ 58 ವರ್ಷ 63 ವರ್ಷ ಅವ್ರಿಗೆ ಗೊತ್ತು, ಜೀವನದಲ್ಲಿ ಸಾಕಷ್ಟು ನೋಡಿದ್ದಾರೆ. 38 ವರ್ಷ ನಮ್ಮ ಮದುವೆ ಆಗಿ ಇವತ್ತು ಸ್ಟ್ರಾಂಗ್ ಆಗಿದ್ದೀರ ಅಂದ್ರೆ ಅದೇ ಒಂದು ಬಾಂಡ್. ಯಾವಾಗ ಒಂದು ಫ್ಯಾಮಿಲಿಯಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿದ್ರು ಒಂದು ಲೇಡಿ, ಶಿ ವಿಲ್ ಬಿ ದ ಪರ್ಫೆಕ್ಟ್ ವುಮನ್ ಫಾರ್ ಎನಿಥಿಂಗ್ ಟು ಸರ್ವ್ ಇನ್ ದ ಸೊಸೈಟಿ. ಅವರ ತಾಕತ್ತಿರುತ್ತೆ. ಯಾಕಂದ್ರೆ ಭೂತಾಯಿ ಹೆಣ್ಣು ಹೋಲಿಸ್ತೀವಿ, ಇಡೀ ಭೂತಾಯಿ ನಮ್ಗೆಲ್ಲ ಭಾರ ಹೋಗ್ತಾಳೆ. ಒಂದ್ಸರಿ ಅವ್ರನ್ನ ಎಂಪಿ ಮಾಡಿ ಆ ಭಾರ ಮಾಡಿಸ್ಬಾರ್ದು. ಅದು ಮಾಡದೆ ಹೋಗಿ ನಾವೇನಿದೆ ಹೇಳಿ, ಹೆಣ್ಮಕ್ಳು ಅಷ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದು ಎಲ್ಲ ಹೆಣ್ಮಕ್ಳು ಸೇರ್ಬೇಕಿದ್ರು. ಅವ್ರು ಏನ್ ಕೆಲಸ ಮಾಡಿದ್ರೆ ಹೇಳಿ, ಬರೀ ಅಡುಗೆ ಮಾಡೋದಷ್ಟು ಈಸಿ ಅಲ್ಲ ಸರ್. ಅದಕ್ಕೆ ಕರೆಕ್ಟ್ ಉಪ್ಪು ಹಾಕ್ಬೇಕು, ಖಾರ ಹಾಕ್ಬೇಕು, ಈರುಳ್ಳಿ ಕತ್ತಿಸ್ಬೇಕು, ಟೊಮೆಟೊ ಹಾಕ್ಬೇಕು, ವೆಜಿಟೇಬಲ್ ಹಾಕ್ಬೇಕು, ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಏನು ಸರ್ ಬರಿಬೇಡಿ ಸರ್. ಇಷ್ಟೆಲ್ಲ ಮಾಡೋದು ಅವ್ರ ಜ್ಞಾಪಕ ಇಟ್ಕೊಂಡು ಗಂಡ ಕಷ್ಟಪಟ್ಟು ಬರ್ತಾನೆ, ಇಲ್ಲ ಅನ್ನ ಕಷ್ಟಪಟ್ಟು ಬರ್ತಾನೆ. ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ಅವ್ನು ಹೇಳಿ ಕೊಡ್ತಾರೆ ಅಂದ್ರೆ ಖಂಡಿತ ಸೊಸೈಟಿಯ ಎಲ್ಲ ಸಮಸ್ಯೆಗಳು ಅವ್ರು ಬರಬೇಕು. ಯಾಕೆಂದ್ರೆ ಭೂಮಿ ತಾಯಿಗೆ ಆ ಒಂದು ಭಾರ ಇದೆ, ಆ ಹೆಣ್ಣಿಗೆ ಒಂದು ತಾಕತ್ತಿದೆ. ಯಾಕಂದ್ರೆ ಇವತ್ತು ಮದುವೆ ಹೇಳಿದಾಗ ನಾವು ಗೀತೆ ಮದುವೆ ಆಗಿದ್ದೀವಿ 100% ಈ ಸಲ ಅವ್ರನ್ನ ಖಂಡಿತ ಕೆಲಸ. ಯಾಕಂದ್ರೆ ಇದೆಲ್ಲ ಮಾತಾಡೋ ರೀತಿ ನೋಡಿದ್ರೆ ನಂಗೆ ಅದೇ ಅನಿಸುತ್ತೆ. ನಾನು ಬರ್ತಾ ಇರ್ತೀನಿ, ನಮಗೂ ನನ್ನ ಪ್ರೀತಿ ಇಂಪಾರ್ಟೆಂಟ್ ಸ್ವಾಮಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು 4-5 ದಿನ ಬಿಟ್ಟು ಬಂದವರು ಬೇಜಾರು ಮಾಡ್ಕೊಬೇಡಿ. ನಾ ಇಲ್ಲ ಅಂದ್ರೂ ಗೀತೆ ನಿಂತಿದ್ರೆ ನಾನು ಹೇಳ್ತೀನಿ. ಸೊ ಅವ್ರು ಮಾತಾಡಿದ್ರೆ ನಾನು ಹೇಳ್ತೀನಿ, ಬೇರೆ ಇದರಲ್ಲಿ ನಾನು ಹೇಳ್ತೀನಿ ಆ ಮಾತು. ಬಟ್ ನಾನು ಆದಷ್ಟು ಎಲ್ಲ ಟೈಮಲ್ಲಿ ಇರ್ತೀನಿ ಅವ್ರ ಜೊತೆ, ಎಲ್ಲ ಊರಿಗೂ ಬರ್ತೀನಿ. ಇದು ನನ್ನ ಪ್ರಾಮಿಸ್. ದಯವಿಟ್ಟು ಒಂದರ ಅವಕಾಶ ಕೊಡಿ, ನೋಡಿ ಅವ್ರು ಕೆಲಸ ಮಾಡ್ತಾರೆ, ಆಮೇಲೆ ಹೇಳಿ ನಾನು ನೋಡಿ ಅವನ್ನ ಏನು ಮಾಡ್ತೀನಿ. ಈ ಕಾರ್ಯಕ್ರಮ